ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ ಯತ್ನಾಳ್ ಇಂದು ಬೆಳಗಾವಿ ಜಿಲ್ಲಾ ಪ್ರವಾಸ್ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣಕ್ಕೆ ಭೇಟಿ ನೀಡಿದ ಬಸನಗೌಡ ಪಾಟೀಲ್ ಯತ್ನಾಳ್ ಪಂಚಮಸಾಲಿ ಮುಖಂಡ ಪಂಚಮಗೌಡ ಅವರ ನಿವಾಸಕ್ಕೆ ಭೇಟಿ ನೀಡಿದ ಯತ್ನಾಳ್ಗೆ ಸಾಥ್ ಕೊಟ್ಟ ಜಯ ಮೃತ್ಯುಂಜಯ ಸ್ವಾಮೀಜಿ ಪಂಚಮಸಾಲಿ ಸಮುದಾಯ ನಾಯಕರನ್ನ ಭೇಟಿ ಮಾಡುತ್ತಿರುವ ಯತ್ನಾಳ್ ಅವರ ಭೇಟಿಗೆ ಬಂದ ನೂರಾರು ಪಂಚಮಸಾಲಿಗರು ಹಿಂದೂ ಹುಲಿ ಯತ್ನಾಳ್ ಎಂದು ಘೋಷಣೆ ಕೂಗಿದ ಯತ್ನಾಳ್ ಬೆಂಬಲಿಗರು ಯತ್ನಾಳ್ ಆಗಮಿಸುತ್ತಿದ್ದಂತೆ ಜೈಕಾರ ಕೂಗಿದ ಯತ್ನಾಳ್ ಅಭಿಮಾನಿ ಬಳಗ. ವರದಿ ಮಲ್ಲೇಶ ಕುಂಬಾರ, ಸವದತ್ತಿ. ಹಿಂದೂ ಕಾರ್ಯಕರ್ತರ ಕೊಲೆ ಆದವು, ಎಷ್ಟೋ ಮಂದಿ ಆತ್ಮಹತ್ಯೆ ಮಾಡಿಕೊಂಡ್ರು, ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಆದವು. ಶಿವಮೊಗ್ಗದಲ್ಲಿ ಹಿಂದೂ ಕಾರ್ಯಕರ್ತ ಕೊಲೆ ಆದರೆ ಯಡಿಯೂರಪ್ಪ ಕುಟುಂಬ ಏನೋ ಅವ್ರು ಸಹಾಯ ಮಾಡಲಿಲ್ಲ. ಯಾಕಂದ್ರೆ ಅವ್ನು ಭಾಳ ಅತಿ ಸಣ್ಣ ಸಮುದಾಯದ ಒಬ್ಬ ಕಾರ್ಯಕರ್ತಪ್ಪ. ಅವನು ಹೀನಾಯವಾಗಿ ರಸ್ತೆಯಲ್ಲೇ ಕೊಚ್ಚಿ ಹಾಕಿದ್ರು. ಆದರೆ ಇಂಥ ಶಿವಮೊಗ್ಗ ಜಿಲ್ಲೆಯಲ್ಲೇ ಇವರು ಹಿಂದೂಗಳಿಗೆ ರಕ್ಷಣೆ ಕೊಟ್ಟಿಲ್ಲ. ಅವರ ಕರ್ನಾಟಕದ ಹಿಂದೂಗಳು ಈ ಒಂದು ಕುಟುಂಬದ ತಲೆಗೆ ರಕ್ಷಣೆ ಇಲ್ಲ ಅನ್ನುವಂಥ ಭಾವನೆ ಇವತ್ತು ಕಾರ್ಯಕರ್ತರಿಗೆ ಬಂದಿದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಹಿಂದೂ ಪಕ್ಷ ಕಟ್ಟಬೇಕು ಅನ್ನೋಂಥದ್ದು ಟೋಟಲಿ ಇಡೀ ಕರ್ನಾಟಕ ಚಾಮರಾಜನಗರ ಹಿಡಿದು ಬೀದರ್ವರೆಗೆ ಒಂದು ಕೂಗಿದೆ. ಅದಕ್ಕೆ ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯ ಸುತ್ತಿ ಕಾರ್ಯಕರ್ತರು ಹಿಂದೂಗಳ ಭಾವನೆ ತಿಳ್ಕೊಂಡು ಏನು ಮಾಡಬೇಕು ಅನ್ನೋಂಥದ್ದು ನಾವೆಲ್ಲ ಸರ್ವೆ ಮಾಡಿ ಸ್ವಂತ ನಾವು ಪ್ರತಿ ತಾಲೂಕಿಗೆ ಹೋಗಿ ಕಾರ್ಯಕರ್ತರ ಜನರ ಅಭಿಪ್ರಾಯ ತಿಳ್ಕೊಂಡು ಮುಂದಿನ ಹೆಜ್ಜೆ ಪಕ್ಷ ತೀರ್ಮಾನಕ್ಕೆ ಯಾವುದಾದ್ರು ಒಂದು ಡೇಟ್ ಏನಾದರೂ ಫಿಕ್ಸ್ ಮಾಡಿದ್ರೆ ಏನು ಯಾರಿಗೂ ಗಾಡು ಕೊಡೋಕ್ಕೋಗಲ್ಲ. ನಾನು ಹೋಗ್ಬೇಕನ್ನುವಂಥ ಉದ್ದೇಶ ಇಟ್ಕೊಂಡು ಈ ಹೋರಾಟ ಮಾಡ್ತಾಯಿಲ್ಲ. ಈ ರೀತಿ ಕಾರ್ಯಕರ್ತರ ಭಾವನೆ ಏನಿದೆ ಇವತ್ತು ನೋಡ್ರಿ, ನಮ್ಮನ್ನ ಹೊರಗೆ ಹಾಕಿದ ಮೇಲೆ ಅಹೋರಾತ್ರಿ ಧರಣಿ ಮಾಡಿದ್ರೆ 2 ದಿವಸ ಎಷ್ಟು ಮಂದಿ ಇತ್ತು? 300 ಮಂದಿ. ಪೂರ್ಣ MLAಗಳು ಬಂದಿಲ್ಲ, MP ಅಂತೂ ಬಂದಿಲ್ಲ ಬಿಟ್ಟು ಪಾಪ ಅವರಲ್ಲಿ ವಕಫ್ಲದ ತುತ್ತುಪಟ್ಟಿತ್ತು ಬಂದಿಲ್ಲ. MLAಗಳು ಮಾಜಿ MLAಗಳು ಕೂಡಿದ್ರೆ ಒಂದು 1000 ಮಂದಿ ಇರಬೇಕಾಗಿತ್ತು. ಎಲ್ಲಿ ಅಹೋರಾತ್ರಿ ಸುಮ್ಮ ಹರಟಿ ಹೊಡೆದು ಜೋಕ್ ಮಾಡಿ ಬಂದರು ಅಷ್ಟೇ. 2 ದಿವಸ ಮುಗೀತು. ಈ ಪಾಪ 80 ವರ್ಷದ ವಯೋವೃದ್ಧ ತಂದೆನೂ ಹೊರಗೆ ತೊಗೊಂಡು ಬಂದಾರೆ. ಅದಕ್ಕಂದ್ರೆ ವಿಜಯೇಂದ್ರನ ಮುಖಕ್ಕೆ ಯಾರೂ ಬರಲಾಗ್ಯಾರ, ಜನ ಒಪ್ಪಲಾಗ್ಯಾರ. ಈಗ ಅಪ್ಪನ ಥ್ರೂ ಮತ್ತೆ ಹಿಂಗೆ 2 ಕೈ ಜೋಡಿಸ್ಕೊಂಡು ಹಿಂಗೆ ಹೇಳಕತ್ತಾರೆ. ಏನೂ ನಡೀದಿಲ್ಲ. ದೊಡ್ಡ ಮೋಸ ಇತ್ತು. ವೀರಶೈವ ಲಿಂಗಾಯತರಿಗೆ ಏನಾರು ಆಗಿದ್ರೆ ಯಡಿಯೂರಪ್ಪ ಕುಟುಂಬದಿಂದ ಮೀಸಲಾತಿಯಲ್ಲಿ ಕೊಡಿಸಲಿಲ್ಲ. OBC ರಿಕಮೆಂಡ್ ಮಾಡ್ತೀನಿ ಅದು ಮೋಸ ಮಾಡಿದ್ರು. ಹೀಗಾಗಿ ಲಿಂಗಾಯತರು ವಿಶ್ವಾಸ ಕಳ್ಕೊಂಡಾರ, ಹಿಂದೂಗಳು ವಿಶ್ವಾಸ ಕಳ್ಕೊಂಡಾರ. ಇವರು ನಾನು ಮುಸ್ಲಿಂ ವಿರೋಧಿ ಇಲ್ಲ ಮನೆ ಕೊಟ್ಬಿಟ್ಟಾರೆ ಯಡಿಯೂರಪ್ಪ ಸ್ಟೇಟ್ಮೆಂಟ್. ಅಂದಮ್ಯಾಗ ಮತ್ತು ಮುಸ್ಲಿಂ ವಿರೋಧಿ ಇಲ್ಲ, ಆ ಕಡೆ ಹಿಂದೂ ಪ್ರೇಮಿನೂ ಇಲ್ಲ ಅಂದ್ರೆ ಅಂಥ ನಾಯಕತ್ವ ಈ ರಾಜ್ಯಕ್ಕೆ ಬೇಕಾಗಿಲ್ಲ. ಅಂದರೆ ಸೆಂಟ್ರಲಲ್ಲಿ ಯತ್ನಾಳ್ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಂಥ ಸಂದರ್ಭದೊಳಗೆ ಸಾಕಷ್ಟು ಕಾಮಗಾರಿಗಳನ್ನು ಮಾಡಿದ್ದಾರೆ, ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ಈ ರೀತಿಯಾಗಿ ಯತ್ನಾಳ್ ಅವರು ಹೊರಗೆ ಹಾಕೋದು 3ನೇ ಸರಿ ಇದು ಬಿಜೆಪಿ ನಿಮ್ಮದೇ ಆದಂಥ ಬೆಂಬಲಿಗರಿದ್ದಾರೆ. ಅವರಿಗೆ ಜನಪ್ರಿಯತೆ, ನಮ್ಮ ಪ್ರಾಮಾಣಿಕ ಹೋರಾಟ ವಿಧಾನಸಭೆಯಲ್ಲಿ ಎಲ್ಲ ಸಮುದಾಯ ಪರವಾಗಿ ಧ್ವನಿ ಎತ್ತಿದ್ದು, ಉತ್ತರ ಕರ್ನಾಟಕದ ಅನ್ಯಾಯ ಬಗ್ಗೆ ಮಾತಾಡಿದ್ದು, ಇದು ಜನರ ಮನಸ್ಸಿನಲ್ಲಿ ಇವತ್ತು ಹೋಗಿದೆ. ಮುಂದಿನ ಏನಾದರೂ ಇದ್ದರೆ ನಮ್ಮದು ಉತ್ತರ ಕರ್ನಾಟಕದ ಡೆವಲಪ್ಮೆಂಟ್ ಆಗುತ್ತೆ. ಪೂರ್ಣ ಪ್ರಮಾಣದ ನೀರಾವರಿ ಯೋಜನೆ 17 ಲಕ್ಷ ಎಕರೆ ಆಗ್ತೈತೆ. ಇವತ್ತು ಏನಾರೇ 1 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿ ಕೃಷ್ಣಾದಕ್ಕೆ ನಾವು ಡ್ಯಾಮಿಗೆ ಎತ್ತರ ಮಾಡಿ ನೀರು ಬಿಟ್ಟರೆ 17 ಲಕ್ಷ ಎಕರೆ ಅಂದರೆ ಎಷ್ಟು ರೈತರು ಉದ್ಧಾರ ಆಗ್ತಾರೆ. ಅದನ್ನು ಯಾವುದೂ ಮಾಡಲಿಲ್ಲ. ಯಡಿಯೂರಪ್ಪನೂ ಮಾಡಲಿಲ್ಲ, ಬೊಮ್ಮಾಯರು ಮಾಡಲಿಲ್ಲ, ಇವತ್ತು ಸಿದ್ದರಾಮಯ್ಯನೂ ಮಾಡ್ತಾಯಿಲ್ಲ. ಅದಕ್ಕೆ ನಮ್ಮ ಹೋರಾಟ ಈಗ ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿನೇ ನಮ್ಮ ಮೇನ್ ಅಜೆಂಡಾ ಆಯಿತು ಈ ಒಂದು ಹೋರಾಟದಲ್ಲಿ. ಸರಿ, ನಿಮ್ಮ ಹಿಂದುತ್ವ ಉಳಿಬೇಕು, ಸಮಗ್ರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಅದರಲ್ಲಿ ಉತ್ತರ ಕರ್ನಾಟಕ ಹೆಚ್ಚಿನ ಆದ್ಯತೆ ಸಿಗುತ್ತೆ. ವಿಜಯನ್ ಕಾಶ್ಯಪ್ನವರು ನೀವು ಮುಂದಿನ ಸರಿ MLAನೂ ಕೂಡ ಹಿಂದಿಗಳಿಗೆ ಪತ್ರಿಕೆ ಇಲ್ಲ. ಈ ಎಲ್ಲ ಹಿಂದೂ ಕಾರ್ಯಕರ್ತರು, ಶ್ರೀರಾಮ್ ಸೇನೆ, ಬಜರಂಗದಳ, ಹಿಂದೂ ಸಂಘಟನೆಗಳೆಲ್ಲ BJPಯಲ್ಲಿ ಇರೋರೇ 99% ಹಿಂದೂ ಕಾರ್ಯಕರ್ತರೇ. ಅವರೆಲ್ಲರೂ ಬರ್ತಾ ಇದ್ದಾರೆ, ಅವರೆಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ. ಹಿಂದೂ ಮತ್ತೇನು ವಿಜೇಂದ್ರ ಯಡಿಯೂರಪ್ಪ ಅಪ್ಪ ಮಗ ಕೂಡ ನಾನು ಹೊರಗೆ ಹಾಕ್ಯಾರಲ್ಲ. ಇಡೀ ರಾಜ್ಯದಲ್ಲಿ ಒಂದು ಅನುಕಂಪದಲ್ಲಿ ಇದೆ. ಒಬ್ಬ ಭ್ರಷ್ಟ ಕುಟುಂಬ ಒಳ್ಳೆಯ ರಾಜಕಾರಣ ಹೊರಗೆ